ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಆರೋಗ್ಯಕರವಾದ ಹಾಗೆಯೇ ಟೇಸ್ಟಿಯಾಗಿರುವ ಓಟ್ಸ್ ಕಟ್ಲೆಟನ್ನು ಯಾವ ಥರ ಈಸಿಯಾಗಿ ತುಂಬಾ ಬೇಗನೆ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಸೊ ಓಟ್ಸನ್ನು ತಿನ್ನದವರು ಕೂಡ ಈ ರೆಸಿಪಿಯನ್ನು ತಿಂದೇ ಇರಲು ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅಥವಾ ನೀವು ತಂದಿರುವ ಓಟ್ಸ್ ಜಾಸ್ತಿ ಆಗಿದ್ದರೆ, ಸೊ ನಿಮಗೆ ಯಾವ ಥರ ಓಟ್ಸ್ ಮಾಡಿದರೂ ಕೂಡ ಇಷ್ಟನೇ ಇಲ್ಲದಿದ್ದರೆ ಈ ಥರ ಟ್ರೈ ಮಾಡಿ ನೋಡಿ. ಖಂಡಿತ ನೀವು ಮಾತ್ರ ಅಲ್ಲ, ಮನೆಯಲ್ಲಿರುವ ಎಲ್ಲರೂ ಕೂಡ ಇನ್ನೂ ಬೇಕು ಅನ್ನೋಷ್ಟು ರುಚಿಯಾಗಿರುವ ಹಾಗೆ ಮಾಡಲಿಕ್ಕೆ ಆಗ್ತದೆ. ಸೊ ನಾನು ಹೇಳುವ ಕೆಲವೊಂದು ಟಿಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ಥರ ಈಸಿಯಾಗಿ ಓಟ್ಸ್ ಕಟ್ಲೆಟ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಓಟ್ಸನ್ನು ತಗೊಂಡಿದ್ದೇನೆ. ನಾನು ಕ್ವಿಕ್ಕರ್ ಓಟ್ಸನ್ನು ತಗೊಂಡಿದ್ದೇನೆ. ನೀವು ಯಾವುದೇ ಬ್ರ್ಯಾಂಡಿದು ಓಟ್ಸನ್ನು ತಗೊಳ್ಬಹುದು. ಹಾಗೆಯೇ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಒಂದು ನೈಸ್ ಆಗಿರುವ ಒಂದು ಪೌಡರ್ ರೆಡಿ ಮಾಡಿಕೊಳ್ತೇನೆ. ಇದನ್ನು ತರಿಯಾಗಿ ಕೂಡ ಮಾಡ್ಬೋದು ಅಥವಾ ನೈಸಾಗಿ ಕೂಡ ಮಾಡ್ಬೋದು. ಅಥವಾ ನೀವು ಪೌಡರ್ ಮಾಡಲಿಕ್ಕೆ ಇಷ್ಟ ಇಲ್ಲದಿದ್ದರೆ ಹಾಗೆಯೇ ಹಾಗೆಯೇ ಹಾಕ್ಕೊಳ್ಬಹುದು. ಸೊ ನಾನು ಮಾತ್ರ ಇಲ್ಲಿ ಪೌಡರ್ ಮಾಡಿಬಿಟ್ಟು ತಗೊಂಡಿದ್ದೇನೆ. ಸೊ ಇದನ್ನು ನಾನೀಗ ಮೊದಲಿಗೊಂದು ಮಿಕ್ಸರ್ ಜಾರ್ ಅಂದರೆ ಮಿಕ್ಸರ್ ಬೌಲ್ ತಗೊಳ್ತೇನೆ. ಅದಕ್ಕೆ ಈ ಪುಡಿ ಮಾಡಿದಂತಹ ಓಟ್ಸ್ಗಳನ್ನು ಹಾಕಿದ್ದೇನೆ. ಇನ್ನು ತರಕಾರಿಗಳನ್ನು ಹಾಕುವ, ಯಾವುದೇ ತರಕಾರಿಗಳನ್ನು ಹಾಕಬಹುದು. ಸೊ ನಾನಿಲ್ಲಿ 1 ಕಪ್ ಆಗುವಷ್ಟು ಕ್ಯಾರೆಟ್ ತುರಿಗಳನ್ನು ಹಾಕಿದ್ದೇನೆ. ಸೊ ಇದರೊಟ್ಟಿಗೆ ನೀವು ಬೇರೆ ಬಟಾಣಿ, ಆಲೂಗಡ್ಡೆ ಯಾವುದೇ ತರಕಾರಿ ಹಾಕ್ಕೊಳ್ಬೋದು, ಯಾಕಂದರೆ ತರಕಾರಿಗಳೆಲ್ಲ ಹೆಲ್ದಿನೇ ಅಲ್ವಾ. ಹಾಗೆಯೇ 2 ಕಾಯಿ ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಒಂದು ಸಣ್ಣ ಗಾತ್ರದ ಈರುಳ್ಳಿಯನ್ನು ಹಾಕಿದ್ದೇನೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೇನೆ. ಅಥವಾ ನೀವು ಶುಂಠಿ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ಹಾಗೆಯೇ 2 ಸ್ಪೂನ್ ಆಗುವಷ್ಟು ಲಿಂಬೆಹಣ್ಣಿನ ರಸ ಅಥವಾ ಅರ್ಧ ಹೋಳಾಗುವಷ್ಟು ಲಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ನಂತರ ನಾನು 2 ಮಧ್ಯಮ ಗಾತ್ರದ ಆಲೂಗಡ್ಡೆಯನ್ನು ಬೇಯಿಸಿ ಈ ಥರ ಪೇಸ್ಟ್ ಮಾಡಿದ್ದೇನೆ. ಜಸ್ಟ್ ಒಮ್ಮೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ತಿರುಗಿಸಿದರೆ ಸಾಕು. ಒಂದು ಸುತ್ತು ತಿರುಗಿಸಿದರೆ ಈ ರೀತಿ ಪೇಸ್ಟ್ ರೆಡಿ ಆಗ್ತದೆ. ಅಥವಾ ನೀವು ಆಲೂಗಡ್ಡೆಯನ್ನು ಬೇಯಿಸಿ ಕೂಡ ಅಂದರೆ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ನಾನು ನೀರು ಹಾಕುವ ಬದಲು ಈ ರೀತಿ ಮಾಡಿದ್ದೇನೆ. ಇದು ಕೂಡ ಟೇಸ್ಟಿಯಾಗಿರ್ತದೆ. ಸೊ ಇನ್ನು ನಾವು ಮಸಾಲೆಗಳನ್ನು ಆ್ಯಡ್ ಮಾಡುವ. ಒಂದು 1/4 ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಬೇಕು, ಯಾಕಂದರೆ ಆಲೂಗಡ್ಡೆ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೆ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್, ಒಂದು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್, ಖಾರಕ್ಕೆ ಎಷ್ಟು ಬೇಕು ಹಾಕ್ಕೊಳ್ಬಹುದು. ಸೊ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್, ಒಂದು 1/4 ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಹಾಕ್ಕೊಳ್ಬೇಕು. ಸೊ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಪೌಡರ್ ಅಂದರೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಬೇಕು. ನಾನು ಆಗಲೇ ಹೇಳಿದಾಗೆ ನಾನು ನೀರು ಹಾಕುವ ಬದಲು ಆಲೂಗಡ್ಡೆಯನ್ನೇ ಒಂದು ಪೇಸ್ಟ್ ಥರ ರೆಡಿ ಮಾಡಿಬಿಟ್ಟು ಹಾಕಿದ್ದೇನೆ. ಹಾಗಾಗಿ ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ನೀವೇನಾದರೂ ಆಲೂಗಡ್ಡೆಯನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿ ಹಾಕಿದರೆ ಸ್ವಲ್ಪ ನೀರನ್ನು ಚಿಮುಕಿಸಿ ನೀವು ಈ ರೀತಿ ಮಿಕ್ಸ್ ಮಾಡಬೇಕು. ಮೊದಲಿಗೆ ಹಾಗೆಯೇ ಮಿಕ್ಸ್ ಮಾಡಿ ನಂತರ ಬೇಕಾದರೆ ಮಾತ್ರ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಸಾಕು. ನೋಡಿ, ಈ ರೀತಿ ಹಿಟ್ಟು ರೆಡಿಯಾದ ನಂತರ ಇದಕ್ಕೆ ಒಂದು 4 ಸ್ಪೂನ್ ಆಗುವಷ್ಟು ಅಕ್ಕಿ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೇನೆ. ಸೊ ಅಕ್ಕಿ ಪೌಡರ್ ಯಾಕೆ ಹಾಕ್ಕೊಳ್ಬೇಕು ಅಂತ ಕೂಡ ನಾನು ಕೊನೆಯಲ್ಲಿ ಹೇಳ್ತೇನೆ. ಸೊ ನಾನು ಹೇಳುವ ಕೆಲವೊಂದು ಟಿಪ್ಸ್ಗಳನ್ನು ನೀವು ಯೂಸ್ ಮಾಡಿಕೊಂಡು ಮಾಡಿದರೆ ಕಟ್ಲೆಟ್ ಸೂಪರಾಗಿ ಟೇಸ್ಟಿಯಾಗಿ ಬರೋದಂತೂ ಖಂಡಿತ. ಹಾಗೆಯೇ ಶೇಪ್ಸ್ ಕೂಡ ಔಟ್ ಆಗದ ಹಾಗೆ, ಹುಡಿ ಆಗದಾಗೆ ಯಾವ ರೀತಿ ಕಟ್ಲೆಟನ್ನು ರೆಡಿ ಮಾಡಬೇಕು ಅಂತ ಕೂಡ ಹೇಳ್ತೇನೆ. ಸೊ ಇದನ್ನು ಮ್ಯಾರಿನೇಷನ್ ಮಾಡಿ ಇಡಬೇಕು ಅಂತ ಏನಿಲ್ಲ, ಯಾಕಂದರೆ ನಾವು ಮ್ಯಾರಿನೇಷನ್ ಮಾಡಿ ಇಟ್ಟರೆ ಆ ಈರುಳ್ಳಿಯಲ್ಲಿರುವ ನೀರೆಲ್ಲ ಬಿಟ್ಕೊಂಡು ತೆಳ್ಳಗಾಗೋ ಚಾನ್ಸಸ್ ಕೂಡ ಇರ್ತದೆ. ಹಾಗೆಯೇ ನೀವು ಟೊಮೆಟೊ ಹಾಕೋದನ್ನು ಕೂಡ ಸ್ಕಿಪ್ ಮಾಡಿ. ಟೊಮೆಟೊದಲ್ಲಿರುವ ನೀರು ಕೂಡ ಇದರಲ್ಲಿ ಮಿಕ್ಸ್ ಆದರೆ ಹಿಟ್ಟು ನೀರಾಗ್ತದೆ, ಆಗ ಕಟ್ಲೆಟ್ ಶೇಪಲ್ಲಿ ಬರೋದಿಲ್ಲ. ಸೊ ಇನ್ನು ಕಟ್ಲೆಟ್ ಯಾವ ರೀತಿ ಶೇಪ್ ಮಾಡೋದಂದರೆ, ಕೈಗೆ ಸ್ವಲ್ಪ ಎಣ್ಣೆ ಸವರಿಬಿಟ್ಟು ಒಂದು ಉಂಡೆ ಆಗುವಷ್ಟು ನಾನು ಉಂಡೆ ಗಾತ್ರದಲ್ಲಿ ಕಟ್ಲೆಟ್ನ ಮಿಶ್ರಣವನ್ನು ತಗೊಂಡು ಈ ರೀತಿ ಉಂಡೆ ಮಾಡಿಬಿಟ್ಟು ನೋಡಿ ಕೈಯಲ್ಲಿ ನಾವು ಕಟ್ಲೆಟ್ ತಟ್ಟಬೇಕು. ಇದರ ಬದಲು ನೀವು ಕಟ್ಲೆಟ್ ಶೇಪ್ಸ್ ಮಾಡೋದು ಸಿಗ್ತದೆ, ಹಾರ್ಟ್ ಶೇಪ್, ರೌಂಡ್ ಶೇಪ್ ಎಲ್ಲ ಮಾಡೋದು. ಸೊ ಅದರಲ್ಲೂ ಕೂಡ ಮಾಡ್ಬೋದು, ಅಥವಾ ಆ ರೀತಿ ಸಾಧನೆ ಇಲ್ಲದವರು ಈ ರೀತಿ ಕೂಡ ಮಾಡ್ಬೋದು. ನಂತರ ನಾನೊಂದು ಪ್ಲೇಟಲ್ಲಿ ರವೆ ಅಂದರೆ ಸಜ್ಜಿಗೆ ತಗೊಂಡಿದ್ದೇನೆ. ಇದು ಸಪುರ ಸಜ್ಜಿಗೆ ಅಂದರೆ ಬಾಂಬೆ ರವೆ ಅಂತ ಹೇಳ್ತಾರಲ್ಲ, ಸೊ ಅದರಲ್ಲಿ 2 ಸೈಡ್ಗಳನ್ನು ಡಿಪ್ ಮಾಡಿಬಿಟ್ಟು
ಒಂದು ಪ್ಲೇಟಲ್ಲಿ ಮಾಡಿಡ್ತೇನೆ. ಸೊ ಈ ರೀತಿ ಮಾಡುವಾಗ ನಾನು ಒಂದು ಸೈಡಲ್ಲಿ ಅಂದರೆ ಒಂದು ಗ್ಯಾಸ್ ಮೇಲೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ. ಸೊ ಎಣ್ಣೆ ಕಾಯುವಾಗ ಈ ರೀತಿ ನಾವು ಕಟ್ಲೆಟ್ ಶೇಪ್ ಮಾಡಿ ರೆಡಿಯಾಗಿರ್ತದೆ. ಸೊ ಆಗ ಕಟ್ಲೆಟ್ ಮಾಡಲಿಕ್ಕೆ ತುಂಬಾ ಈಸಿಯಾಗಿ ಬೇಗವಾಗಿ ಮಾಡ್ಬೋದು. ಸೊ ಇದೇ ರೀತಿ ನಾನು ಇನ್ನುಳಿದ ಎಲ್ಲ ಕಟ್ಲೆಟ್ಗಳನ್ನು ಈ ರೀತಿಯೇ ತಟ್ಬಿಟ್ಟು ಇಡ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಬರ್ತಾ ಉಂಟು ಅಂತ. ಸೊ ಕೆಲವರಿಗೆ ಕಟ್ಲೆಟ್ ತಟ್ಟಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಅಂಥವರಿಗೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಕೈಗೆ ನಾವು ಎಣ್ಣೆ ಸವರ್ಬಿಟ್ಟು ಈ ರೀತಿ ಎಣ್ಣೆ ಸವರ್ಬಿಟ್ಟು ಸ್ವಲ್ಪ ಸ್ವಲ್ಪ ಉಂಡೆ ಗಾತ್ರದಲ್ಲಿ ಕಟ್ಲೆಟ್ ಮಿಶ್ರಣವನ್ನು ತಗೊಂಡು ತಟ್ಟೋದ್ರಿಂದ ಎಣ್ಣೆ ಹಾಕಿರೋದ್ರಿಂದ ಕಟ್ಲೆಟ್ ಚೆನ್ನಾಗಿ ಶೇಪಲ್ಲಿ ಮಾಡಲಿಕ್ಕೆ ಆಗ್ತದೆ. ನೋಡಿ ಆ ಉಂಡೆ ಕೂಡ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರ್ತಾ ಉಂಟು ನೋಡಿ. ಸೊ ನಾವು ಓಟ್ಸನ್ನು ಕೂಡ ಪುಡಿ ಮಾಡಿ ಹಾಕಿರ್ತೇವಲ್ಲ, ಹಾಗಾಗಿ ಚೆನ್ನಾಗಿ ನಿಲ್ತಾ ಉಂಟು. ಅಂದರೆ ಕಡಲೆ ಹಿಟ್ಟು ಕೂಡ ಹಾಕಿದ್ದೇವಲ್ಲ, ಸೊ ಹಾಗಾಗಿ ಚೆನ್ನಾಗಿ ನಿಲ್ತಾ ಉಂಟು. ಮತ್ತು ಆಗಲೇ ಇನ್ನೊಂದು ಟಿಪ್ಸ್ ಹೇಳ್ತೇನೆ ಅಂತ ಹೇಳಿದೆ ಅಲ್ಲ. ಸೊ ಅದೇನೆಂದರೆ ನಾವು ಅಕ್ಕಿ ಹಿಟ್ಟು ಹಾಕೊಳ್ಳೋದು. ಯಾಕಂದರೆ ಈ ರೀತಿ ನಾವು ಕಟ್ಲೆಟ್ ಮಾಡುವಾಗ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಸೊ ಕಟ್ಲೆಟ್ ಏನು ಬರ್ತದೆ ಅದು ಹೊರಗಡೆದು ಲೇಯರ್ ಕ್ರಿಸ್ಪಿ ಆಗಿರ್ತದೆ. ಸೊ ಹಾಗೆಯೇ ಒಳಗಡೆ ಉಂಟಲ್ಲ ತುಂಬ ಸಾಫ್ಟಾಗಿ ಬರ್ತದೆ. ಸೊ ಅದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ನೋಡಿ ಸರಿಯಾಗಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ರವದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಹಾಕ್ಕೊಳ್ಬೇಕು ಅಂತ. ಈ ರೀತಿ ಎಲ್ಲ ಕಟ್ಲೆಟ್ಗಳನ್ನು ನಾನು ರೆಡಿ ಮಾಡಿದ್ದೇನೆ. ಸೊ ಹಾಗೆಯೇ ಇದು ನಾನು ಈಗ ಇಷ್ಟು ಮಾಡಿದ ಮಿಶ್ರಣದಲ್ಲಿ ಒಂದು 9ರಿಂದ 10 ಕಟ್ಲೆಟ್ ರೆಡಿ ಆಗ್ತದೆ. ನೀವೇನಾದರೂ ಚಿಕ್ಕ ಚಿಕ್ಕ ಶೇಪಲ್ಲಿ ಮಾಡೋದಾದರೆ ಸ್ವಲ್ಪ ಜಾಸ್ತಿನೇ ಮಾಡಬಹುದು. ಸೊ ಒಂದು ಸೈಡಲ್ಲಿ ಎಣ್ಣೆ ಇಟ್ಟದ್ದು ಬಿಸಿ ಆಗಿದೆ ನೋಡಿ. ಬಿಸಿ ಆದ ನಂತರ ಒಂದೊಂದೇ ಕಟ್ಲೆಟ್ಗಳನ್ನು ಹಾಕ್ಕೊಳ್ಬೇಕು. ಸೊ ಇನ್ನೊಂದು ಟಿಪ್ಸ್ ಏನಂದರೆ ಎಣ್ಣೆ ಬಿಸಿಯಾದ ನಂತರನೇ ಹಾಕ್ಕೊಳ್ಬೇಕು. ನಂತರ ನಾವು ಕಟ್ಲೆಟ್ ಫ್ರೈ ಮಾಡುವಾಗ ನೋಡಿ ಯಾವಾಗಲೂ ಇದೊಂದು ಟಿಪ್ಸ್ ನೋಡಿ ನೆನಪಲ್ಲಿಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಗ್ಯಾಸನ್ನು ಕಟ್ಲೆಟ್ಗಳನ್ನು ಫ್ರೈ ಮಾಡಬೇಕು. ಆಗ ಇದು ಅಂದರೆ ಎಣ್ಣೆ ಹೀರ್ಕೊಳ್ಳಲ್ಲ ಕಟ್ಲೆಟ್. ಇನ್ನೊಂದು ವಿಷಯ ಅಂದರೆ ಕಟ್ಲೆಟ್ ಹುಡಿ ಆಗೋದಿಲ್ಲ. ತುಂಬ ಜನ ಹೇಳ್ತಾರೆ ಕಟ್ಲೆಟ್ ನಾವು ಮಾಡಿರೋದು ಎಣ್ಣೆಯಲ್ಲಿ ಬಿಟ್ಟ ಕೂಡಲೇ ಹುಡಿ ಆಗ್ತದೆ, ಅಂದರೆ ಸಪ್ರೇಟ್ ಆಗಿಬಿಡುತ್ತೆ ಅಂತ. ಸೊ ನೀವು ಈ ರೀತಿ ಮಾಡಿ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಸೊ ಹಾಗೇನು ಹುಡಿ ಆಗೋದಿಲ್ಲ. ಸೊ ಡಯಟ್ ಕಾನ್ಷಿಯಸ್ ಇರುವವರು ಇದನ್ನು ಡೀಪ್ ಫ್ರೈ ಮಾಡುವ ಬದಲು ಶಾಲೋ ಫ್ರೈ ಕೂಡ ಮಾಡ್ಬೋದು. ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೊಳ್ಬಹುದು. ಯಾವುದೇ ಥರ ಮಾಡಿದರೂ ಕೂಡ ಇದೇ ಥರ ತುಂಬಾ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಬರ್ತದೆ. ಸೊ ನಾನು ಹೇಳುವ ಮೆಷರ್ಮೆಂಟಲ್ಲೇ ನಾನು ಹೇಳುವ ಟಿಪ್ಸ್ಗಳನ್ನೇ ಫಾಲೋ ಮಾಡಿದರೆ ನೀವು ಕೂಡ ಇಷ್ಟೇ ಈಸಿಯಾಗಿ ಕಟ್ಲೆಟನ್ನು ರೆಡಿ ಮಾಡಬಹುದು. ಸೊ ಓಟ್ಸ್ ತಿನ್ನಲಿಕ್ಕೆ ಇಷ್ಟನೇ ಇಲ್ಲದಿದ್ದವರು ಈ ರೀತಿ ಮಾಡಿಕೊಟ್ರೆ ಈಸಿಲಿ ತಿಂತಾರೆ. ತುಂಬಾ ಇಷ್ಟ ಆಗ್ತದೆ, ಅದಂತೂ ಖಂಡಿತ. ಮನೆಯಲ್ಲಿರುವ ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ. ನೋಡಿ ಈ ರೀತಿ ಎರಡೂ ಸೈಡ್ ಫ್ರೈ ಆದ ನಂತರ ಈ ರೀತಿ ಒಂದು ಕೆಂಪಗಿನ ಕಲರ್ ಬಂದ ನಂತರ ತೆಗೆದುಬಿಟ್ರೆ ಸಾಕು. ನಾನು ಆಗಲೇ ಹೇಳಿದಾಗೆ ಎಗೇನ್ ಕಟ್ಲೆಟ್ ಹಾಕ್ಕೊಳ್ಳುವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲಿ ತಂದು ಹಾಕಬೇಕು. ಕಟ್ಲೆಟ್ಗಳನ್ನು ಹಾಕಿದ ನಂತರ ಮೀಡಿಯಮ್ ಫ್ಲೇಮ್ಗೆ ತರಬೇಕು. ನೋಡಿ ಇದೆಲ್ಲ ಕಟ್ಲೆಟ್ಗಳನ್ನು ನಾನು ಈ ರೀತಿ ಫ್ರೈ ಮಾಡ್ಕೊಳ್ತೇನೆ. ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ಬಂದಿದೆ ನೋಡಿ. ಸೊ ಜಾಸ್ತಿ ದಪ್ಪ ಕೂಡ ಕಟ್ಲೆಟ್ಗಳನ್ನು ತಟ್ಟಬಾರ್ದು, ಜಾಸ್ತಿ ತೆಳು ಕೂಡ ಆಗಬಾರ್ದು. ಈ ರೀತಿ ಮೀಡಿಯಮ್ ಸೈಜಲ್ಲಿ ಇರಬೇಕು. ಸೊ ತುಂಬ ದೊಡ್ಡದಾಗಿ ತಟ್ಟಿದ್ರೂ ಕೂಡ ಬ್ರೇಕ್ ಆಗುವಂತಹ ಚಾನ್ಸಸ್ ಇರ್ತದೆ. ನೋಡಿ ಫೈನಲಿ ಕಟ್ಲೆಟ್ ಯಾವ ಥರ ರೆಡಿ ಆಗಿದೆ ಅಂತ ನೋಡಿ. ಇದನ್ನು ನೀವು ಟೊಮೆಟೊ ಸಾಸ್, ಟೊಮೆಟೊ ಕೆಚಪ್ ಜೊತೆ ಕೂಡ ತಿನ್ಬಹುದು, ಅಥವಾ ಪುದೀನ ಚಟ್ನಿ ಜೊತೆ ಕೂಡ ತಿನ್ಬೋದು, ಅಥವಾ ಹಾಗೇ ಕೂಡ ತಿನ್ನಬಹುದು. ಯಾಕಂದರೆ ನಾವು ಹಾಕಿರುವ ಉಪ್ಪು, ಖಾರ, ಹುಳಿ ಅಂದರೆ ಮಸಾಲ ನೋಡಿ ಆ ಥರ ಉಂಟು. ಸೊ ಒಂದು ಹೆಲ್ದಿ ಆಗಿರುವ ಫುಡ್ ಅಂತಲೇ ಹೇಳ್ಬೋದು. ಯಾಕಂದರೆ ತರಕಾರಿಗಳೆಲ್ಲ ಯೂಸ್ ಮಾಡಿಕೊಂಡು ಓಟ್ಸ್ ಹಾಕಿಕೊಂಡು ಮಾಡಿರ್ತೇವೆ, ಅದು ಕೂಡ ಇದಕ್ಕೆ ಮೈದಾ ಕೂಡ ಹಾಕಲಿಲ್ಲ. ಸೊ ಹಾಗಾದರೆ ಒಂದು ಒಳ್ಳೆ ತಿಂಡಿ ಅಂತಲೇ ಹೇಳ್ಬೋದು. ಸೊ ಇದನ್ನು ಈವ್ನಿಂಗ್ ಮಳೆ ಬರ್ತಾ ಇರುವಾಗ ಚಳಿ ಟೈಮಲ್ಲೆಲ್ಲ ತಿಂದರೆ ಎಷ್ಟೊಂದು ಸೂಪರ್ ಆಗಿರ್ತದೆ ನೋಡಿ. ಈ ಕಟ್ಲೆಟ್ ಜೊತೆ ಒಂದು ಟೀ ಇದ್ದರೆ ವಾವ್ ಸೂಪರ್ ಆಗಿರ್ತದೆ ನೋಡಿ. ಕಟ್ ಮಾಡಿದ್ರ ನಂತರ ಕೂಡ ಗೊತ್ತಾಗ್ತದೆ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಆ ಯೆಲ್ಲೋ ಕಲರ್ ಬಂದಿದೆ, ಸೂಪರ್ ಟೇಸ್ಟಿ ಆಗಿರ್ತದೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಯಾವ ಥರ ಮಾಡಿದ್ದೀರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹೀಗೇ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.